ಶ್ರೀ ಗುರುಭ್ಯೋ ನಮಃ. ಗಂ ಗಣಪತಯೇ ನಮಃ. ಈ ವರ್ಷದ ಏಪ್ರಿಲ್ ತಿಂಗಳಿನ ತುಲಾರಾಶಿಯವರ ಶುಭಾಶುಭ ಫಲಗಳನ್ನು ನೋಡುವುದಾದರೆ ಸ್ವಲ್ಪ ಮಟ್ಟಿಗೆ ಶುಭ ಫಲಗಳು, ಸ್ವಲ್ಪ ಮಟ್ಟಿಗೆ ಅಶುಭ ಫಲಗಳು, ಮಿಶ್ರ ಫಲವಾಗಿರ್ತಕ್ಕಂತಹ ಹೂರ್ಣ ನಿಮ್ಮದಾಗಿದೆ. ಅಂದರೆ 50% ಶುಭವೂ 50% ಅಶುಭವೂ ಕೂಡ ನಿಮ್ಮದಾಗಿದೆ. ಅಶುಭವು 50% ಇದೆ ಅಂತ ಹೇಳಿ ಬೇಜಾರು ಆಗುವುದು ಬೇಡ. ಆ ಅಶುಭ ಫಲಗಳು ಕೂಡ ಶುಭ ಫಲವಾಗಿ ಮಾರ್ಪಾಡು ಮಾಡತಕ್ಕಂತಹ ಶಕ್ತಿ ನಿಮ್ಮಲ್ಲಿ ಇದೆ. ಅದಕ್ಕೆ ಬೇಕಾಗಿರತಕ್ಕಂತಹ ಪರಿಹಾರಗಳನ್ನು ನಾವು ಮಾಡಿಕೊಳ್ಳಬೇಕು. ಆ ಪರಿಹಾರವನ್ನು ಈ ವಿಡಿಯೋದ ಕೊನೆಯ ಭಾಗದಲ್ಲಿ ನಿಮಗೆ ತಿಳಿಸಿಕೊಡ್ತೇನೆ. ಮೊದಲಿಗೆ ಶುಭ ಫಲಗಳನ್ನು ನಾವು ನೋಡುವುದಾದರೆ, ವಿದ್ಯಾರ್ಥಿಗಳಿಗೆ ಶುಭವು ಸ್ವಲ್ಪ ಅಶುಭವು ಸ್ವಲ್ಪ ಇರುವುದರಿಂದ ಉತ್ತಮವಾಗಿರ್ತಕ್ಕಂತಹ ವಿದ್ಯಾಭ್ಯಾಸ, ಏಕಾಗ್ರತೆಯಿಂದ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಸಮಯ ಜಾಸ್ತಿ ನೀವು ಓದಿದ್ದೇ ಆದರೆ ಏಪ್ರಿಲ್ ತಿಂಗಳಲ್ಲಿ ಬರತಕ್ಕಂತಹ ಪರೀಕ್ಷೆಗಳಲ್ಲಿ ಉತ್ತಮವಾದ ಅಂಕ ಪಡ್ಕೊಳ್ಳತಕ್ಕಂತಹ ಯೋಗ ಭಾಗ್ಯ ನಿಮ್ಮದಾಗುತ್ತದೆ. ಮನೆಯಲ್ಲಿ ಸಂತಸವು 50% ಇರುವುದರಿಂದ ನಿಮ್ಮ ಕೋಪದಲ್ಲಿ ಮಾತುಗಳಲ್ಲಿ ಹಿಡಿತವನ್ನು ನೀವು ಇಟ್ಟುಕೊಂಡಿದ್ದೇ ಆದರೆ ಮನೆಯಲ್ಲಿ ಸಂತಸವೇ ಜಾಸ್ತಿಯಾಗಿ ಶುಭವಾಗಿ ನಿಮಗೆ ಮಾರ್ಪಾಟು ಆಗುತ್ತದೆ. ವ್ಯವಹಾರ ಉದ್ಯೋಗ ಕ್ಷೇತ್ರದಲ್ಲಿಯೂ ಕೂಡ ಮಿಶ್ರ ಫಲಗಳು ಈ ತುಲಾರಾಶಿಯವರಿಗೆ ಇರುವುದರಿಂದ ಉತ್ತಮವಾಗಿರ್ತಕ್ಕಂತಹ ಆಲೋಚನೆ, ಉತ್ತಮವಾಗಿರ್ತಕ್ಕಂತಹ ಕೆಲಸಗಳನ್ನು ಮಾಡಿದ್ದೇ ಆದರೆ ಶುಭ ಫಲವು ನಿಮ್ಮದಾಗುತ್ತದೆ. 6ನೇ ಮನೆಯಲ್ಲಿ ರಾಹು ಮತ್ತು ರವಿ ಮತ್ತೆ ಶುಕ್ರನ ಸಂಯೋಗ ಇರುವುದರಿಂದ ಮನೆಗಳಲ್ಲಿ ಶತ್ರುಗಳ ಪೀಡೆಗಳು ಜಾಸ್ತಿ ಆಗತಕ್ಕಂತಹ ಯೋಗ ಇರುವುದರಿಂದ ಹೆಚ್ಚಿನ ಕಾಳಜಿಯನ್ನು, ಮನೆಯ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿ, ಅಕ್ಕಪಕ್ಕದವರ ತೊಂದರೆಗಳನ್ನು ಬಾರದಂತೆ ಗಮನ ವಹಿಸಿದ್ದೇ ಆದರೆ ಶತ್ರುಗಳಿಂದ ಬರತಕ್ಕಂತಹ ಎಲ್ಲ ರೀತಿಯ ಕಷ್ಟಗಳು ಕೂಡ ದೂರವಾಗುತ್ತದೆ. ಇನ್ನ ನ್ಯಾಯಾಲಯದಲ್ಲಿ ಯಾವುದಾದರೂ ದಾವೆಗಳು ಅಂದರೆ ಕೇಸುಗಳು ಇದ್ದರೆ ಮಿಶ್ರವಾಗಿರ್ತಕ್ಕಂತಹ ಫಲಗಳನ್ನು ಕೊಡುವುದರಿಂದ ಆ ನ್ಯಾಯಾಲಯ ಜಯಪ್ರಾಪ್ತಿಯು ಸ್ವಲ್ಪ ಮಟ್ಟಿಗೆ ದೂರ ಹೋಗುತ್ತದೆ. ಮುಂದಿನ ದಿನಗಳಲ್ಲಿ ಜಯಪ್ರಾಪ್ತಿಯು ನಿಮ್ಮದಾಗುತ್ತದೆ. ಕೌಟುಂಬಿಕ ಸಾಮರಸ್ಯ ಕಮ್ಮಿಯಾಗತಕ್ಕಂತಹ ಯೋಗವೂ ಕೂಡ ನಿಮ್ಮದಾಗಿದೆ. ಇಂತಹ ಅಶುಭ ಫಲಗಳು ಕೂಡ ಶುಭವಾಗಿ ಆಗಬೇಕಾದರೆ ಪರಿಹಾರಗಳನ್ನು ನಾವು ನೋಡಿಕೊಳ್ಳೋಣ. ತುಲಾ ರಾಶಿ ಅಧಿಪತಿ ಶುಕ್ರನಾದ್ದರಿಂದ ಲಕ್ಷ್ಮೀದೇವಿ ಅಥವಾ ದುರ್ಗಾದೇವಿ, ಇಲ್ಲ ಮನೆಯ ದೇವರು ಹೆಣ್ಣು ದೇವತೆಗಳು ಯಾರಾದರೂ ಇದ್ದರೆ ಅವರ ಆರಾಧನೆ, ಅವರ ಕ್ಷೇತ್ರಕ್ಕೆ ಭೇಟಿಯನ್ನು ಕೊಡುವಂತಹದ್ದು, ಅವರಿಗೆ ಸಂಬಂಧಿಸತಕ್ಕಂತಹ ಸ್ತೋತ್ರಗಳನ್ನು, ಮಂತ್ರಗಳನ್ನು, ನಾಮಮಂತ್ರಗಳನ್ನು ಪಠನೆಯನ್ನು ಮಾಡುವುದರಿಂದ ಈ 50% ಇರತಕ್ಕಂತಹ ಅಶುಭವೂ ಕೂಡ ಶುಭವಾಗಿ ಉದ್ಯೋಗ ವ್ಯವಹಾರ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು, ವಿದ್ಯಾರ್ಥಿಗಳು ವಿದ್ಯಾಕ್ಷೇತ್ರದಲ್ಲಿ ಉನ್ನತ ಸ್ಥಾನಮಾನಾದಿಗಳನ್ನು, ರಾಜಕಾರಣಿಗಳು ಇರತಕ್ಕಂತಹ ಒತ್ತಡವು ದೂರವಾಗಿ ಮನಸ್ಸಿಗೆ ಬೇಕಾಗಿರ್ತಕ್ಕಂತಹ ನೆಮ್ಮದಿಯನ್ನು ಪಡ್ಕೊಳ್ಳಬಹುದಾಗಿದೆ. ತುಲಾರಾಶಿಯವರಿಗೆ ಏಪ್ರಿಲ್ ತಿಂಗಳಿನಲ್ಲಿ ಉತ್ತಮ ದಿವಸಗಳನ್ನು ನಾವು ನೋಡುವುದಾದರೆ 2ನೇ ತಾರೀಕು, 13ನೇ ತಾರೀಕು, 17ನೇ ತಾರೀಕು, 27ನೇ ತಾರೀಕು ಉತ್ತಮವಾಗಿರ್ತಕ್ಕಂತಹ ದಿನಗಳು ನಿಮ್ಮದಾಗಿದೆ. ಯಾವುದಾದರೂ ಮಂಗಳ ಕಾರ್ಯಾದಿಗಳನ್ನು, ಯಾವುದಾದರೂ ಹೊಸದಾಗಿರ್ತಕ್ಕಂತಹ ಉದ್ಯೋಗಗಳನ್ನು ಆರಂಭವನ್ನು ಮಾಡುವುದಾದರೆ ಈ ದಿನಗಳಲ್ಲಿ ಆರಂಭವನ್ನು ಮಾಡಿ ಉತ್ತಮ ಫಲಗಳನ್ನು ಹೊಂದಬಹುದಾಗಿದೆ. ಇನ್ನು ವರ್ಣ ಬಣ್ಣದ ಬಗ್ಗೆ ನಾವು ನೋಡುವುದಾದರೆ ಶುಕ್ರ ಅಧಿಪತಿ ಆದ್ದರಿಂದ ವಜ್ರದ ಬಣ್ಣ ಅಂದರೆ ಬಿಳಿ ಮತ್ತು ಅರಿಶಿಣ ಮಿಶ್ರವಾಗಿರ್ತಕ್ಕಂತಹ ಬಣ್ಣ, ಮುತ್ತಿನ ಬಣ್ಣ ಅಂದರೆ ಶುಭ್ರವಾಗಿರ್ತಕ್ಕಂತಹ ಬಿಳಿ ಬಣ್ಣ, ಅದೇ ರೀತಿಯಾಗಿ ಸ್ವಲ್ಪ ಮಟ್ಟಿಗೆ ಕೇಸರಿ ಬಣ್ಣವೂ ಕೂಡ ನಿಮಗೆ ಶುಭಗಳನ್ನು ಕೊಡತಕ್ಕಂಥದ್ದು. ತುಲಾರಾಶಿಯವರ ಇನ್ನೂ ಉತ್ತಮವಾಗಿರ್ತಕ್ಕಂತಹ ಫಲಗಳನ್ನು ನಾವು ತಿಳ್ಕೊಳ್ಬೇಕಾದರೆ ಜ್ಯೋತಿಷ್ಕರ ಹತ್ರ ಹೋಗಿ ನಿಮ್ಮ ಕುಂಡಲಿಯನ್ನು, ಜಾತಕವನ್ನು ವಿಮರ್ಶೆಯನ್ನು ಮಾಡಿ ನವಾಂಶ ದಶಾಭುಕ್ತಿಗಳ ವಿಚಾರಗಳಿಂದ ಉತ್ತಮವಾಗಿರ್ತಕ್ಕಂತಹ ಫಲಗಳನ್ನು ನಾವು ಹೊಂದಬಹುದು. ಇಲ್ಲಿ ಸಾರಾಂಶವನ್ನು ಮಾತ್ರ ನಾವು ನಿಮಗೆ ತಿಳಿಸಿರುತ್ತೇನೆ. ಆ ಶುಭ ಫಲಗಳು ಕೂಡ ಉತ್ತಮವಾಗಿ ನಿಮಗೆ ದೊರಕುವಂತೆ ಆಗಿ, ಅಶುಭಗಳು ಕೂಡ ಪರಿಹಾರದಿಂದ ದೇವರು ಪ್ರೀತನಾಗಿ ಅಶುಭಗಳನ್ನು ಕೂಡ ಶುಭವಾಗಿ ನಿಮಗೆ ಉತ್ತಮ ಸಂತಸಗಳನ್ನು ಕೊಟ್ಟು
ನಿಮಗೆ ದೇವರು ಅನುಗ್ರಹಿಸಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.